ಹಾಯ್ ಎವ್ರಿವನ್, ವೆಲ್ಕಮ್ ಟು ಯರ್ ಕನ್ಸ್ಟ್ರಕ್ಷನ್. ನಮ್ಮ ಮಾಧವರ ಪ್ರಾಜೆಕ್ಟಲ್ಲಿ ಇಂಟರ್ನಲ್ ಆ್ಯಂಡ್ ಔಟರ್ನಲ್ ಪ್ಲಾಸ್ಟ್ರಿಂಗ್ ಕಂಪ್ಲೀಟ್ ಮಾಡಿದ್ದೀವಿ. ಪ್ಲಂಬಿಂಗ್ ಆ್ಯಂಡ್ ಎಲೆಕ್ಟ್ರಿಕಲ್ ಕೆಲಸ, ಪ್ಲಂಬಿಂಗ್ ಆ್ಯಂಡ್ ಎಲೆಕ್ಟ್ರಿಕಲ್ ಆ್ಯಂಡ್ ಟೈಲಿಂಗ್ ನಡೀತಾ ಇದೆ. ಗ್ರೌಂಡ್ ಫ್ಲೋರಲ್ಲಿ ಫುಲ್ ಪಾರ್ಕಿಂಗು, ಒಂದು ಸಿಂಗಲ್ ಬೇಚ್ಗೆ ಮಾಡಿದ್ದೀವಿ ಮನೇನ. ಸೊ ಟೈಲ್ಸ್ ಎಲ್ಲ ತೊಗೊಂಬಂದು ಸ್ಟಾಕ್ ಇಟ್ಕೊಂಡಿದ್ದೀವಿ. ಈಗ ಒನ್ಸ್ ಪ್ಲಂಬಿಂಗ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ ಟೈಲಿಂಗ್ ಸ್ಟಾರ್ಟ್ ಮಾಡ್ತೀವಿ. ಸೊ ಪ್ಲಂಬಿಂಗ್ ಕೂಡ ಮಾಡ್ತಾ ಇದ್ದಾರೆ. ಎಲೆಕ್ಟ್ರಿಕಲ್ ಪೆಂಡಿಂಗ್ ವರ್ಕ್ ಇದೆ, ಅದು ಕೂಡ ಮಾಡ್ತಾ ಇದ್ದಾರೆ. ಸೊ ನೋಡಿ, ಇವಾಗ ಟೈಲ್ಸ್ ತಂದು ಸ್ಟಾಕ್ ಇಟ್ಟಿದ್ದೀವಿ, ಅದ್ರ ಜೊತೆಗೆ ಪ್ಲಂಬಿಂಗ್ ಕೆಲಸನೂ ಮಾಡ್ತಾಯಿದ್ದೀವಿ. ಫಸ್ಟ್ ಫ್ಲೋರಲ್ಲಿ ಓನರ್ಗೆ 3 BHK ಮನೆ ಮಾಡಿದ್ದೀವಿ. ಒಂದು ವಿಶಾಲವಾದ ಬಾಲ್ಕನಿ ಇದೆ. ಸೊ ಹಂಗೆ ಮೇನ್ ಡೋರಿಂದ ಎಂಟ್ರಿ ಕೊಟ್ಟರೆ ಹಾಲು, ಡೈನಿಂಗು ಮತ್ತು ಕಿಚನ್ ಬರುತ್ತೆ. ಈ ಕಡೆ 3 ಬೆಡ್ರೂಮ್ಸ್ ಇದೆ ಲೈನಾಗಿ, ಒಂದ್ರ ಪಕ್ಕ ಒಂದು. ಇನ್ ಬಿಟ್ವೀನ್ ಟಾಯ್ಲೆಟ್ಸ್ ಕೂಡ ಇದೆ. ನೆಕ್ಸ್ಟ್ ಅಲ್ಲಿಂದ ಬಂದರೆ ಟಾಯ್ಲೆಟ್, ಅದರ ಪ್ಲಂಬಿಂಗ್ ಕೆಲಸ ನಡೀತಾ ಇದೆ, ಮಾಡ್ತಾ ಇದ್ದಾರೆ. ಸೊ ಯಾವ್ಯಾವ ಟಾಯ್ಲೆಟ್ ರೆಡಿಯಾಗಿದೆ, ಇದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದರಲ್ಲಿ. ನೆಕ್ಸ್ಟ್ ಇಲ್ಲಿಂದ ಬಂದರೆ ಮೇಲೆ ಸೆಕೆಂಡ್ ಫ್ಲೋರಲ್ಲಿ 2 ಮನೆ ಮಾಡಿದ್ದೀವಿ. ಒಂದು ಡಬಲ್ BHK, ಒಂದು ಸಿಂಗಲ್ BHK, ಸಪ್ರೇಟಾಗಿದೆ 2. ಅಲ್ಲಿ ಕೂಡ ಪ್ಲಂಬಿಂಗ್ ಕೆಲಸ ನಡೀತಾ ಇದೆ. ಸೊ ಅಲ್ಲಿಂದ ಟೆರೆಸಲ್ಲಿ ಮತ್ತು ವಾಟರ್ ಪ್ರೂಫಿಂಗ್ ಮಾಡ್ತಾಯಿದ್ವಿ. ಬ್ಯಾಲೆನ್ಸ್ ಟೆರೆಸ್ ಏನಿದೆ ಅದು ಮಡ್ಡಿ ಎಳೆದ್ಬಿಟ್ಟು ವಾಟರ್ ಪ್ರೂಫಿಂಗ್ ಮಾಡ್ತಾಯಿದ್ವಿ. ಅಲ್ಲಿ ಕೂಡ ಒಂದು ಸಿಂಗಲ್ BHK ಮನೆ ಇದೆ ಟೆರೆಸಲ್ಲಿ, 3rd ಫ್ಲೋರಲ್ಲಿ. ಸೊ ಅದನ್ನು ಆಲ್ಮೋಸ್ಟ್ ಎಲ್ಲ ಕೆಲಸ ಕಂಪ್ಲೀಟ್ ಆಗಿದೆ. ಕಿಚನ್ನೆಲ್ಲ ಕೌಂಟ್ರ್ ಹಾಕಬೇಕು, ಇವಾಗ ರೆಡಿ ಇದೆ. ಸೊ ಪೇಂಟಿಂಗ್ ಮಾಡೋಕ್ಕೂ ರೆಡಿ ಇದೆ. ಇದರಲ್ಲೆಲ್ಲ ಪ್ಲಂಬಿಂಗ್ ಮುಗಿದೋಗಿದೆ ಇದರಲ್ಲಿ. ಸೊ ನೆಕ್ಸ್ಟ್ ವಾಟರ್ ಪ್ರೂಫಿಂಗು. ಸೊ ಮೇಲೆ ಚುರುಕಿ ಹಾಕಿ ಮಡ್ಡಿ ಎಳೆದ್ಬಿಟ್ಟು ವಾಟರ್ ಪ್ರೂಫಿಂಗ್ ಮಾಡಿ ನೀರು ನಿಲ್ಲಿಸಿದ್ದೀವಿ. ಸೊ ಕೆಲಸ